ಮೋಟಿವೇಶನ್ ಇದ್ರೇ ಜಿಮ್ಗೆ ಹೋಗೋದಾ? ವೆಲ್ಕಮ್ ಬ್ಯಾಕ್ ಟು ಡೇ 8 ಆಫ್ ಕಮ್ಬ್ಯಾಕ್ ಸೀರೀಸ್. ನನ್ನ ಕೇಳಿದ್ರೆ ಮೋಟಿವೇಶನ್ ಯೂಸ್ಲೆಸ್. ಯಾಕಂದರೆ ನೀವು ಯಾವಾಗಲೂ ಮೋಟಿವೇಶನ್ಗೋಸ್ಕರ ಕಾಯ್ಕೊಂಡಿದ್ರೆ ಡಿಸಿಪ್ಲಿನ್ಡ್ ಆಗಂತೂ ಇರೋಕ್ಕಾಗಲ್ಲ. ನೀವು ಡಿಸಿಪ್ಲಿನ್ಡ್ ಆಗಿಲ್ಲ ಅಂದರೆ ಕನ್ಸಿಸ್ಟೆಂಟ್ ಆಗಂತೂ ಇರೋಕ್ಕಾಗೋದೇ ಇಲ್ಲ. ಟು ಬಿ ಆನೆಸ್ಟ್, ಡೈಲಿ ನಾನು ಮೋಟಿವೇಟೆಡ್ ಆಗಿ ಇರೋಕ್ಕಾಗಲ್ಲ. ಕೆಲವೊಂದು ದಿನ ಇದ್ದಿದ್ದೂ ಇರಲ್ಲ. ಒಂದಿನ ಟಯರ್ಡ್ ಅನ್ಸುತ್ತೆ, ಇನ್ನೊಂದು ದಿನ ಸ್ಟ್ರೆಸ್ಫುಲ್ ಅನ್ಸುತ್ತೆ, ಇನ್ನೊಂದು ದಿನ ಜಿಮ್ಗೆ ಹೋಗೋದು ಬೇಡ ಅನ್ಸುತ್ತೆ. ಹಾಗೆ ಅನಿಸ್ದಾಗೆಲ್ಲ ಸ್ಕಿಪ್ ಮಾಡ್ಕೊಂಡಿದ್ರೆ ಬಾಡಿ ಮಾಡೋಕ್ಕಾಗಲ್ಲ. ಮೋಟಿವೇಶನ್ ಬಂದು ಒಂದು ಎಮೋಷನ್ ಅಷ್ಟೇ. ಡಿಸಿಪ್ಲಿನ್ ಬಂದು ನೀವು ಮಾಡೋ ಡಿಸಿಷನ್. ಮೋಟಿವೇಶನ್ ಯಾವಾಗಲೂ ನಿಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಸಿಪ್ಲಿನ್ ಬಂದು ನಿಮ್ಮ ಸ್ಟ್ಯಾಂಡರ್ಡ್ನ ತೋರಿಸುತ್ತೆ. ನಾನು ಕಮ್ಬ್ಯಾಕ್ ಮಾಡ್ತೀನಿ ಅಂದಾಗ ನಾನು ಯಾವಾಗಲೂ ಮೋಟಿವೇಟೆಡ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿಲ್ಲ. ನಾನು ಯಾವಾಗಲೂ ಡಿಸಿಪ್ಲಿನ್ಡ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ನೀವೇನಾದರೂ ನಿಮ್ಮ ಮೂಡ್ ಚೆನ್ನಾಗಿದ್ದಾಗ ಮಾತ್ರ ಟ್ರೈನಿಂಗ್ ಮಾಡ್ತೀರಾ ಅಂದರೆ ನೀವು ಯಾವಾಗಲೂ ಆ್ಯಾವ್ರೇಜ್ ಆಗೇ ಇರಬೇಕಾಗಿ ಬರುತ್ತೆ. ನಿಮ್ಮ ಮೂಡ್ ಎಷ್ಟೇ ಖರಾಬ್ ಆಗಿದ್ದರೂ ನೀವು ಬಂದು ಟ್ರೈನಿಂಗ್ ಮಾಡ್ತೀನಿ ಅಂದರೆ ಮಾತ್ರ ನೀವು ನಿಮ್ಮ ಡ್ರೀಮ್ ಫಿಸಿಕ್ನ ಅಚೀವ್ ಮಾಡೋಕ್ಕಾಗುತ್ತೆ. ನೀವು ನಿಮ್ಮ ಎಮೋಷನ್ ಬದಲು ಡಿಸಿಪ್ಲಿನ್ನ ಚೂಸ್ ಮಾಡ್ತೀರಾ ಅಂದರೆ ಡಿಸಿಪ್ಲಿನ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ.